ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಕುಂಭರಾಶಿ ಸಂಜಾತರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಕುಂಭರಾಶಿಯ ಎಲ್ಲ 3 ನಕ್ಷತ್ರ ಸಂಜಾತರಿಗೆ ಪೂರ್ವಭದ್ರ, ಶತಭಿಷ ಹಾಗೂ ಧನಿಷ್ಠ 3 ನಕ್ಷತ್ರ ಸಂಜಾತರಿಗೂ ಮಾರ್ಚ್ ತಿಂಗಳಲ್ಲಿ ಎಲ್ಲ ರೀತಿಯ ಶುಭ ಫಲಗಳಿದೆ. ರಾಶಿಯಲ್ಲೇ ರಾಹುವಿನ ಸಂಚಾರವಿದ್ದು ಸಪ್ತಮದಲ್ಲಿ ಕೇತು ಹಾಗೂ ದ್ವಿತೀಯದಲ್ಲಿ ಶನಿ ಸಂಚಾರವಿದ್ದರೂ ಸಹಿತ ದೇವಗುರು ಬೃಹಸ್ಪತಿಯ 5ನೇ ಮನೆಯ ಶುಭ ಸಂಚಾರವೇನಿದೆ, ಇದು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಿಮಗೆ ವಿಶೇಷವಾದಂತಹ ಯಶಸ್ಸನ್ನು ನೀಡುವಂತಹ ಶುಭಪ್ರದ ಗುರುಗೋಚಾರ ಫಲವಾಗಿದೆ. ಹೀಗಾಗಿ ಆರೋಗ್ಯದಲ್ಲಿಯೂ ಚೇತರಿಕೆ ಉಂಟಾಗಲಿದೆ, ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಒಳಿತಾಗಲಿದೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಅಂದುಕೊಂಡ ಸಮಯಕ್ಕೆ ಮಾಡಲು ಗ್ರಹಗಳ ಒಂದು ಶುಭ ನಿರ್ದೇಶನವಿದೆ. ಹೀಗಾಗಿ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ತೀವ್ರ ಹಿನ್ನಡೆಯಾಗಲಿ ಪೀಡನೆಗಳಾಗಲಿ ಇರುವುದಿಲ್ಲ. ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಹಿನ್ನಡೆಯಾಗಲಿ ತೀವ್ರತೆಯ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಹಿನ್ನಡೆಯಾಗಲಿ ಪೀಡನೆಗಳಾಗಲಿ ಕಾಡುವುದಿಲ್ಲ. ಗುರುವಿನ 5ನೇ ಮನೆ ಸಂಚಾರದಿಂದಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಜಯವಿದೆ, ನಿರೀಕ್ಷೆಗೆ ತಕ್ಕ ಪ್ರತಿಫಲವಿದೆ, ವಿವಿಧ ಮೂಲಗಳಿಂದ ಧನಾದಾಯವಾಗಲಿದೆ. ಭೂಮಿ ವಿಚಾರದಲ್ಲಿ ವ್ಯವಹಾರಗಳು ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ತಂದುಕೊಡುವಂಥದ್ದಾಗಿರುತ್ತದೆ. ವೃತ್ತಿಯಲ್ಲಿ ಹೊಸ ಎತ್ತರಕ್ಕೆ ಏರಲು ಹಲವು ಅವಕಾಶಗಳು ನಿಮ್ಮನ್ನು ಈ ತಿಂಗಳು ಹುಡುಕಿಕೊಂಡು ಬರಲಿದೆ. ಕಂಕಣ ಬಲ ಪ್ರಾಪ್ತಿ, ಸಂತಾನ ಫಲ ಯೋಗ, ನೂತನ ಗೃಹ ಪ್ರವೇಶ ಯೋಗ, ಕುಟುಂಬ ವರ್ಗದಲ್ಲಿನ ಶುಭ ಮಂಗಳ ಕಾರ್ಯಗಳು, ಬಂಧು ಮಿತ್ರರ ಭೇಟಿ, ದೇವತಾ ದರ್ಶನ, ದೂರ ಪ್ರವಾಸ ಪ್ರಯಾಣ ಎಲ್ಲವೂ ಸಹಿತ ಮಾರ್ಚ್ ತಿಂಗಳಲ್ಲಿ ನೆರವೇರಲಿದ್ದು, ಈ ಮಾರ್ಚ್ ತಿಂಗಳಲ್ಲಿ ನೀವು ಬಹಳ ಮುಖ್ಯ ವಿಚಾರಗಳಲ್ಲಿ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದೀರಿ. ನಿಮ್ಮ ವೃತ್ತಿಯನ್ನು ವಿಸ್ತಾರ ಮಾಡಲಾಗಲಿ, ಇರುವ ಒಂದು ಸಂಪಾದನೆಯ ಮಾರ್ಗದ ಜೊತೆಯಾಗಿ ಮತ್ತೊಂದು ಸಂಪಾದನೆಯ ಮೂಲವನ್ನು ಕಂಡುಕೊಳ್ಳುವುದಾಗಲಿ, ಎಲ್ಲ ವಿಚಾರಗಳಲ್ಲೂ ಈ ತಿಂಗಳು ನಿಮಗೆ ಯಶಸ್ಸಿದೆ, ಜಯವಿದೆ, ಕಾರ್ಯಸಿದ್ಧಿ ಇದೆ, ಯಶೋಜಯವಿದೆ. ಹೀಗಾಗಿ ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮನ್ನು ನೀವು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಪಂಚಮ ಗುರುವಿನ ಯಾವ್ಯಾವ ಶುಭ ಫಲಗಳು ನಿಮಗೆ ಬರಬೇಕೋ ಅದನ್ನು ಅಧಿಕವಾಗಿ ಪಡೆದುಕೊಳ್ಳಲು ನೀವು ಗಂಭೀರವಾಗಿ ಶ್ರದ್ಧೆಯಿಂದ ಪ್ರಯತ್ನ ಪಡಬೇಕಷ್ಟೆ. ಉಳಿದಂತೆ ಕಾನೂನಾತ್ಮಕ ಹೋರಾಟಗಳಲ್ಲೂ ಜಯವಿದೆ ಹಾಗೂ ಶತ್ರುಗಳ ವಿರುದ್ಧ ನೀವು ನಿರ್ಣಾಯಕ ಜಯ ಸಾಧಿಸುವಂತಹ ತುಂಬ ಒಳ್ಳೆಯ ಕಾಲ ಮಾರ್ಚ್ ತಿಂಗಳಲ್ಲಿ ಕುಂಭರಾಶಿ ಸಂಜಾತರಿಗೆ ನೆರವಾಗಲಿದೆ. ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಾಧಿಸುತ್ತಿದ್ದಲ್ಲಿ ನಿವಾರಣಾರ್ಥಕವಾಗಿ ಶನೈಶ್ವರಕೃತ ಲಕ್ಷ್ಮೀ ನರಸಿಂಹ ಸ್ತುತಿ ಹಾಗೂ ಶಿವಾಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಒಳಿತುಂಟಾಗಲಿ, ದೈವಾನುಗ್ರಹವಾಗಲಿ ಎಂದು ದೇವರ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವೊಬ್ಬರು ಮಾತ್ರ ಸಬ್ಸ್ಕ್ರೈಬ್ ಆದರೆ ಸಾಲದು, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ ಎಂದು ವಿನಂತಿ ಮಾಡಿಕೊಳ್ಳುತ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಮುಂದಿನ ಜ್ಯೋತಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.